ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮೈನಾರಿಟಿ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಯೂತ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್. ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ, ಹೊಸ ಕಾನೂನು ತಂದು ಜಾತಿಯನ್ನು ತಂದು ಇಡ್ತಾ ಇರೋದು ಬಿಜೆಪಿ ಸರ್ಕಾರಕ್ಕೆ, ಕಮಿಟ್ಮೆಂಟ್ ತಂದು ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ದಲಿತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಡೀಸೆಲ್ ಬೆಲೆ ಏರಿಕೆ ಮಾಡುವ ಬಿಜೆಪಿ ಸರ್ಕಾರಕ್ಕೆ ಹಮ್ಮಿಕೊಂಡಿದ್ದೀವಿ. ಈ ದಿನ ಕೆಲವು ಮೊನ್ನೆ ಯೂತ್ ಬಿಜೆಪಿ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ ಅವರು LPG ಮತ್ತೆ ಪೆಟ್ರೋಲ್ ಮೇಲೆ LPG ಮೇಲೆ 50 ರೂಪಾಯಿ, ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಅವರ ವಿರೋಧ ಈ ಹೋರಾಟ. ಈ ದಿನ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸ್ಟೇಟ್ನ ಬಿಜೆಪಿ ಪಕ್ಷದಿಂದ ಏನು ಜನ ಆಕ್ರೋಶ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಆ ಪ್ರೊಟೆಸ್ಟ್ಗಳಿಗೆ ಬಂದು ಕಪಾಳ ಮೋಕ್ಷ ಮಾಡಿದ್ದಾರೆ. ಅವ್ರದೇ ಪಾರ್ಟಿಯಾದ ಸೆಂಟ್ರಲ್ ಗೌರ್ಮೆಂಟ್ ಅವರು ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯತೀಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಯತೀಂದ್ರದವರು ಎಲ್ಲ ಕಡೆ ಹೇಳ್ತಾ ಇದ್ರು ಜನ ಆಕ್ರೋಶ, ಬೆಳೆ ಏರಿಕೆ, ಇದು ಅದು ಅಂತ ಹೇಳ್ಬಿಟ್ಟು. ಇವಾಗ ಮಾಡಲಿ ಪ್ರೊಟೆಸ್ಟು. ಅವ್ರದೇ ಪಕ್ಷದ ಕೇಂದ್ರ ಬಿಜೆಪಿ ಸರ್ಕಾರ ಬೆಳೆ ಏರಿಕೆ ಮಾಡಿದಾರಲ್ಲ, ಅದ್ರ ವಿರೋಧ ಅವರು ಮಾಡಲಿ ಪ್ರೊಟೆಸ್ಟ್. ಇವಾಗ ರಾಜ್ಯ ಯುವ ಕಾಂಗ್ರೆಸ್ ಒಂದು ನಮ್ಮ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅವರು ಪ್ರೊಟೆಸ್ಟ್ ಅನ್ನು ಇನ್ಸ್ಟ್ರಕ್ಷನ್ಸ್ ಬಿಟ್ಟಿದ್ದು, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲಾ ಘಟಕದಲ್ಲಿ ಎಲ್ಲ ಯೂತ್ ಕಾಂಗ್ರೆಸ್ ಕಡೆಯಿಂದ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ಕಾರಣ ಏನಂದ್ರೆ, ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. LPG ಮೇಲೆ 50 ರೂಪಾಯಿ, ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿಯನ್ನು ಮಾಡಿದೆ. ಕಳೆದ 2024ರಲ್ಲಿ ಕ್ರೂಡ್ ಆಯಿಲ್ ಬೆಲೆ $68 ಇತ್ತು. ಮತ್ತೆ ಇವಾಗ 2025 ಕ್ರೂಡ್ ಆಯಿಲ್ ಬೆಲೆ, ಒಂದು ಕಚ್ಚಾ ತೈಲನ ಬೆಲೆ $50 ಬಂದಿದೆ. ಆದ್ರೆ ಬೆಲೆ 30% ಅಷ್ಟು ಡೌನ್ ಆಗಿದೆ. ಆದ್ರೂ ಬಿಜೆಪಿ ಜಾಸ್ತಿ ಮಾಡಿದೆ. ಬಡವರು ಮತ್ತೆ ದಲಿತರು, ದಲಿತರು, ಅಲ್ಪಸಂಖ್ಯಾತರು ಹೆಂಗೆ ಬದುಕೋದು, ಈ ತರ ರೇಟ್ ಜಾಸ್ತಿ ಮಾಡಿದ್ರೆ ಖಾಲಿ ಅವರು ಬಿಜೆಪಿ ಅವರು ಹೇಳ್ತಾರೆ ಮನ್ ಕಿ ಬಾತ್ ಅಚ್ಚೇ ದಿನ ಹೆಂಗೆ ಅಂತ. ಉಜ್ವಲ್ ಅಂತ ಅವರು ಗ್ಯಾಸ್ ಫ್ರೀ ಅನ್ನು ಕೊಡ್ತಾರೆ. ಮತ್ತೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಮೇಲೆ 50 ರೂಪಾಯಿ, 1000 ರೂಪಾಯಿವರೆಗೂ ಏರಿಸ್ತಾರೆ. ಮತ್ತೆ ಇದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸ್ತಾರೆ. ಬಡ ಜನರು ಹೆಂಗೆ ಬೀದಿಗೆ ಗಾಡಿಯಲ್ಲಿ ಓಡಾಡೋದು ಅಂತ ಇವತ್ತು ನಾವು ಯೂತ್ ಕಾಂಗ್ರೆಸ್ ಇಂದ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದೇವೆ. ಮತ್ತೆ ಇದೇ ತರ ಕೇಂದ್ರ ಸರ್ಕಾರ ಯಾವಾಗಲೂ ದಲಿತ ವಿರೋಧಿ, ಸಂವಿಧಾನ ವಿರೋಧಿ, ಮೊಸರು ಮೇಲೆ ಟ್ಯಾಕ್ಸು, ಹಾಲ್ ಮೇಲೆ ಟ್ಯಾಕ್ಸು, ಮತ್ತೆ ನಮ್ಮ ರಾಜ್ಯದ ಟ್ಯಾಕ್ಸ್ ಎಲ್ಲ ತಗೊಂಡೋಗಿ ನಮಗೆ ಚಂಬುವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ ನಮ್ಮ ರಾಜ್ಯಕ್ಕೆ. ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಖಂಡನೆ ಮಾಡ್ತೀರಿ. ಇದೇ ತರ ನಡೆದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಂತೆ ದಿಲ್ಲಿವರೆಗೂ ನಾವು ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.